ನಮಸ್ಕಾರ. ಸೋಲು ಕೊನೆಯಲ್ಲ, ಗೆಲುವು ಶಾಶ್ವತವಲ್ಲ. ಸೋತೆ ಎಂಬ ಭಯ ಬೇಡ, ಗೆದ್ದೆ ಎಂಬ ಅಹಂ ಬೇಡ. ಈ ಸೋಲು ಗೆಲುವಿನ ನಡುವೆ ಕಲಿಯುವ ಪಾಠವೇ ಜೀವನ. ಅಂತಹ ಜೀವನದ ಪಾಠವನ್ನ ಕಲಿಯುವುದರ ಜೊತೆಗೆ ಶಾಲೆಯ ಪಾಠವನ್ನ ಕಲಿಯುವ ಮಕ್ಕಳಿಗಾಗಿ ವಂದೇ ಮಾತರಂ ಗೀತೆಯ 150ರ ಸಂಭ್ರಮದ ಸಲುವಾಗಿ ಏರ್ಪಡಿಸಿದ ನಮ್ಮ ಕುಡ್ಲ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಮ್ಮ ಈ ಕಾರ್ಯಕ್ರಮದಲ್ಲಿ 16 ಶಾಲೆಯನ್ನು ಆಯ್ದು ಅದರಲ್ಲಿ ಪ್ರತಿ ಶಾಲೆಯ 2 ವಿದ್ಯಾರ್ಥಿಗಳನ್ನು ಆರಿಸಿ 4 ತಂಡಗಳಂತೆ ವಿಭಜಿಸಿ 4 ಹಂತದಲ್ಲಿ ರಸಪ್ರಶ್ನೆಯನ್ನ ಮಾಡಿ ನಂತರ ಪ್ರತಿ ಹಂತದಲ್ಲಿ ವಿಜೇತರಾದ ಪ್ರಥಮ ವಿಜೇತರನ್ನ ನಮ್ಮ ಅಂತಿಮ ಹಂತದ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಆರಿಸಲಾಗುತ್ತೆ. ನಮ್ಮ ಇಂದಿನ ಈ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಈ ಅಂದದ ಮಕ್ಕಳ ಚಂದದ ಪರಿಚಯ ಇಲ್ಲಿ 4 ತಂಡಕ್ಕೆ 4 ಹೆಸರನ್ನ ನಾವು ನೀಡಿದ್ದೇವೆ. ಗಂಗಾ, ತುಂಗಾ, ಯಮುನಾ, ಸರಸ್ವತಿ. ಇದೀಗ ಗಂಗಾ ತಂಡದಿಂದ ನಮ್ಮ ಜೊತೆಗೆ ನಳಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ಮಕ್ಕಳು ಬಂದಿದ್ದಾರೆ. ಅವರನ್ನ ಸ್ವಾಗತಿಸುವಂತಹ ಶುಭ ಸಮಯ. ನಳಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಿಂದ ತ್ರಿನಾಬ್ ಎಚ್ ಶೆಟ್ಟಿ ಮತ್ತು ನಿತಿನ್ ಪಿ ಚೌಧರಿ ನಮ್ಮ ಜೊತೆಗಿದ್ದಾರೆ. ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇದೀಗ ನಮ್ಮ ತುಂಗಾ ತಂಡದಲ್ಲಿ ಮೋಕ್ಷ, ರಾಜೇಶ್ ಶೆಟ್ಟಿ ಮತ್ತು ಅಕ್ಷತಾ ಇವರಿದ್ದಾರೆ. ಇವರು ನೋಬೆಲ್ ಇಂಗ್ಲಿಷ್ ಮೀಡಿಯಂನ ಮಕ್ಕಳು. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇದೀಗ ನಮ್ಮ ಯಮುನಾ ತಂಡದಲ್ಲಿ ಸೆಂಟ್ ಲಾರೆನ್ಸ್ ಬೋಂದೆಲ್ನ ಮಕ್ಕಳು ನಮ್ಮ ಜೊತೆಗಿದ್ದಾರೆ. ಧ್ರುವಿಕ್ ಮತ್ತು ಹಾರ್ದಿಕ್ ಇವರಿಬ್ಬರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತ. ನಮ್ಮ ಸರಸ್ವತಿ ತಂಡದಿಂದ ವಿದ್ಯಾರತ್ನ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ಏಂಜಲ್ ಫ್ರಾನ್ಸಿಸ್ ಮತ್ತು ವಿದ್ಯಾಶ್ರೀ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇದೀಗ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ಪಾದಾರ್ಪಣೆ ಮಾಡುವಂತಹ ಸಮಯ. ನಮ್ಮ ಈ ಕಾರ್ಯಕ್ರಮದಲ್ಲಿ 4 ಸುತ್ತುಗಳನ್ನು ನಾವು ಇಟ್ಟಿದ್ದೇವೆ. ಮೊದಲನೆಯ ಸುತ್ತು ಕ್ವೆಶ್ಚನ್ ರೌಂಡ್, 2ನೆಯ ಸುತ್ತು ಗೆಸ್ಸಿಂಗ್ ರೌಂಡ್, 3ನೆಯ ಸುತ್ತು ಆಡಿಯೋ ರೌಂಡ್, ಹಾಗೆ 4ನೆಯ ಸುತ್ತು ವಿಡಿಯೋ ರೌಂಡ್. ಪ್ರತಿ ಪ್ರಶ್ನೆಗಳಿಗೆ 10 ಅಂಕಗಳನ್ನು ನೀಡಲಾಗುತ್ತೆ. ಒಂದು ವೇಳೆ ಆ ತಂಡದ ಸದಸ್ಯರು ಪಾಸ್ ಎಂದ ಪಕ್ಷದಲ್ಲಿ ಅದನ್ನು ಇನ್ನೊಂದು ತಂಡಕ್ಕೆ ವರ್ಗಾಯಿಸ್ತೇವೆ. ಅದಕ್ಕೆ 5 ಅಂಕಗಳನ್ನು ನಾವು ನೀಡುತ್ತೇವೆ. ಇದೀಗ ಮೊದಲನೆಯ ಸುತ್ತು ಕ್ವೆಶ್ಚನ್ ರೌಂಡ್. ಗಂಗಾ ತಂಡಕ್ಕೆ ಇದೀಗ ಮೊದಲನೆಯ ಪ್ರಶ್ನೆ. ಮಂಗಳೂರು ನಗರದ ಪ್ರಸ್ತುತ ಪೊಲೀಸ್ ಕಮಿಷನರ್ ಯಾರು? ನಿಮ್ಮ ಆಪ್ಷನ್ಸ್: ಸುಧೀರ್ ಕುಮಾರ್ ರೆಡ್ಡಿ, 2ನೇ ಆಪ್ಷನ್ ಅನುಪಮ್ ಅಗರ್ವಾಲ್, 3ನೇಯದು ಹಿತೇಂದ್ರ, ಹಾಗೆ 4ನೇಯದು ಎನ್ ಪ್ರಕಾಶ್. ಬಿ. ಆಪ್ಷನ್ ಬಿ ಅನುಪಮ್ ಅಗರ್ವಾಲ್ ಅಂತ ಮಕ್ಕಳು ಹೇಳಿದ್ದಾರೆ. ನೋಡ್ಕೊಂಡು ಬರೋಣ ಸರಿಯಾದ ಉತ್ತರ ಏನು ಅಂತ. ನಿಮ್ಮ ಉತ್ತರ ತಪ್ಪು. ಸರಿಯಾದ ಉತ್ತರ ಸುಧೀರ್ ಕುಮಾರ್ ರೆಡ್ಡಿ, ಆಪ್ಷನ್ ಎ. 10 ಅಂಕವನ್ನು ನೀವು ಕಳ್ಕೊಂಡಿದ್ದೀರಾ. ಇದೀಗ 2ನೆಯ ಪ್ರಶ್ನೆಗೆ ಹೋಗುವಂತಹ ಸಮಯ. ಇದೀಗ 2ನೇ ಪ್ರಶ್ನೆ ನಿಮ್ಮ ಮುಂದೆ. ತುಂಗಾ ತಂಡಕ್ಕೆ 2ನೆಯ ಪ್ರಶ್ನೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರು ಯಾರು? ನಿಮ್ಮ ಆಪ್ಷನ್ಸ್: ಶ್ರೀ ಹರೀಶ್ ಪೂಂಜಾ, ಬಿ ಶ್ರೀ ರಾಜೇಶ್ ನಾಯಕ್, ಸಿ ಭಾಗೀರಥಿ ಮುರುಳ್ಯ, ಡಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ಪ್ರಸ್ತುತ ಸಂಸದರು ಯಾರು? ಆಪ್ಷನ್ ಡಿ. ಆಪ್ಷನ್ ಡಿ ಹೇಳಿ. ಆಪ್ಷನ್ ಡಿ. ಯಾರು? ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ನಿಮ್ಮ ಉತ್ತರ ಸರಿಯಾ ಅಂತ ನೋಡೋಣ. ಸ್ಕ್ರೀನ್ನಲ್ಲಿ ನೋಡಿ. ಸರಿಯಾದ ಉತ್ತರವನ್ನ ತುಂಗಾ ತಂಡದವರು ನೀಡಿದ್ದಾರೆ. 10 ಅಂಕಗಳು ಇವರಿಗೆ ಲಭಿಸಿವೆ. ಇದೀಗ ನಮ್ಮ 3ನೆಯ ಪ್ರಶ್ನೆ ಯಮುನಾ ತಂಡಕ್ಕೆ. ರಾಷ್ಟ್ರ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತೆ? ಎ ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯ್ ಪಟೇಲ್. ಆಪ್ಷನ್ ಬಿ ಮಹಾತ್ಮ ಗಾಂಧಿ. ನಿಮ್ಮ ಉತ್ತರ ಸರಿಯಾ ಅಂತ ನೋಡೋಣ ಸ್ಕ್ರೀನ್ನ ಮೇಲೆ. ಸರಿಯಾದ ಉತ್ತರವನ್ನ ನೀಡಿ 10 ಅಂಕಗಳನ್ನು ನಮ್ಮ ಯಮುನಾ ತಂಡ ಗಳಿಸಿದೆ. ಇದೀಗ 4ನೆಯ ಪ್ರಶ್ನೆ ಸರಸ್ವತಿ ತಂಡಕ್ಕೆ. ನಮ್ಮ 4ನೆಯ ಪ್ರಶ್ನೆ. NMPA ಇದರ
ಪೂರ್ಣ ರೂಪ ಏನು? ನ್ಯೂ ಮೆರೈನ್ ಪೋರ್ಟ್ ಅಡ್ಮಿನಿಸ್ಟ್ರೇಷನ್, ನ್ಯಾಷನಲ್ ಮೆಡಿಕಲ್ ಪ್ರಾಡಕ್ಟ್ ಅಥಾರಿಟಿ, ನೇವಿ ಮರ್ಚೆಂಟ್ ಪೋರ್ಟ್ ಅಥಾರಿಟಿ, ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಅಥಾರಿಟಿ. ಆಪ್ಷನ್ ಡಿ, ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಅಥಾರಿಟಿ. ನಿಮ್ಮ ಉತ್ತರ ಸರಿಯಾ ಅಂತ ನೋಡ್ಕೊಂಡು ಬರೋಣ. ಸರಿಯಾದ ಉತ್ತರ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಅಥಾರಿಟಿ. ಸರಿಯಾದ ಉತ್ತರವನ್ನ ಕೊಟ್ಟು 10 ಅಂಕಗಳನ್ನ ನೀವು ಕೂಡ ಗಳಿಸಿದ್ದೀರಿ. ಇದೀಗ ಗಂಗಾ ತಂಡಕ್ಕೆ ಮತ್ತೊಂದು ಪ್ರಶ್ನೆ. ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು? ಎ. ಸಿ ವಿ ರಾಮನ್, ಬಿ. ರವೀಂದ್ರನಾಥ ಟ್ಯಾಗೋರ್, ಸಿ. ಅಮರ್ತ್ಯ ಸೇನ್, ಡಿ. ಮದರ್ ತೆರೇಸಾ. ಆಪ್ಷನ್ ಬಿ, ರವೀಂದ್ರನಾಥ್ ಟಾಗೋರ್. ನೋಡ್ಕೊಂಡು ಬರೋಣ ನಿಮ್ಮ ಉತ್ತರ ಸರಿಯಾಗಿದೆಯಾ ಅಂತ. ಸರಿಯಾದ ಉತ್ತರವನ್ನ ಗಂಗಾ ತಂಡ ಕೊಟ್ಟು 10 ಅಂಕಗಳನ್ನ ಗಳಿಸಿದ್ದಾರೆ. ಇದೀಗ ತುಂಗಾ ತಂಡಕ್ಕೆ ಮತ್ತೊಂದು ಪ್ರಶ್ನೆ. ವಂದೇ ಮಾತರಂ ಹಾಡನ್ನು ರಚಿಸಿದವರು ಯಾರು? ಎ. ರವೀಂದ್ರನಾಥ ಟ್ಯಾಗೋರ್, ಬಿ. ಶರತ್ ಚಂದ್ರ ಚಟ್ಟೋಪಾಧ್ಯಾಯ, ಸಿ. ಬಂಕಿಂ ಚಂದ್ರ ಚಟರ್ಜಿ, ಡಿ. ಮಹಾತ್ಮ ಗಾಂಧೀಜಿ. ಆಪ್ಷನ್ ಸಿ, ಬಂಕಿಂಚಂದ್ರ ಚಟರ್ಜಿ. ನಿಮ್ಮ ಆನ್ಸರ್ ಸರಿ ಇದೆಯಾ ಅಂತ ನೋಡೋಣ. ಸರಿಯಾದ ಉತ್ತರವನ್ನ ನೀಡಿ ತುಂಗಾ ತಂಡ ಕೂಡ 10 ಅಂಕವನ್ನ ಪಡೆದಿದೆ. ಇದೀಗ ಯಮುನಾ ತಂಡಕ್ಕೆ ಇನ್ನೊಂದು ಪ್ರಶ್ನೆ. ಕರ್ನಾಟಕದ ಪ್ರಸ್ತುತ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಯಾರು? ಎ. ಸಿ ಎನ್ ಅಶ್ವಥ್ ನಾರಾಯಣ, ಬಿ. ಜಿ ಟಿ ದೇವೇಗೌಡ, ಸಿ. ಬಸವರಾಜ ರಾಯರೆಡ್ಡಿ, ಡಿ. ಮಧು ಬಂಗಾರಪ್ಪ. ಆಪ್ಷನ್ ಡಿ, ಮಧು ಬಂಗಾರಪ್ಪ. ನಿಮ್ಮ ಉತ್ತರ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳೋಣ. ಡಿ. ಮಧು ಬಂಗಾರಪ್ಪ ಸರಿಯಾದ ಉತ್ತರವನ್ನ ನೀಡಿ ಯಮುನಾ ತಂಡ 10 ಅಂಕಗಳನ್ನ ಮರಳಿ ಪಡೆದಿದೆ. ಇದೀಗ ಸರಸ್ವತಿ ತಂಡಕ್ಕೆ ಮತ್ತೊಂದು ಪ್ರಶ್ನೆ. NMPA ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಯ ಹೆಸರೇನು? ಎ. ಶ್ರೀ PC ಹರಿದಾ, ಡಾಕ್ಟರ್ ವೆಂಕಟರಮಣ ಅಕರಾಜು, ಸಿ. ಶ್ರೀ ಸುಶೀಲ್ ಕುಮಾರ್ ಸಿಂಗ್, ಡಿ. ಡಾಕ್ಟರ್ ಪಿ ತಮಿಳುವನನ್. ಸರಸ್ವತಿ ತಂಡದ ಪ್ರಶ್ನೆ ಹೇಳಿ. ಸಿ, ಶ್ರೀ ಸುಶೀಲ್ ಕುಮಾರ್. ನಿಮ್ಮ ಉತ್ತರ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳೋಣ. ಸರಿಯಾದ ಉತ್ತರವನ್ನ ನಮ್ಮ ಸರಸ್ವತಿ ತಂಡದವರು ಕೊಟ್ಟಿದ್ದಾರೆ. ಇವರಿಗೂ ಕೂಡ 10 ಅಂಕಗಳನ್ನ ನೀಡಲಾಗುತ್ತೆ. ಇದೀಗ ಮುಂದಿನ ಪ್ರಶ್ನೆ ಗಂಗಾ ತಂಡಕ್ಕೆ. ಮುಂದಿನ ಪ್ರಶ್ನೆ, NMPA ಯಾವ ಸ್ಥಳದಲ್ಲಿದೆ? ಎ. ಸುರತ್ಕಲ್, ಬಿ. ಪಣಂಬೂರು, ಸಿ. ಬಜಪೆ, ಡಿ. ಉಳ್ಳಾಲ. ಆಪ್ಷನ್ ಬಿ, ಪಣಂಬೂರು. ಉತ್ತರ ಸರಿಯಾಗಿದೆಯಾ ಅಂತ ನೋಡೋಣ. ಬಿ. ಪಣಂಬೂರು ಸರಿಯಾದ ಉತ್ತರವನ್ನ ನಮ್ಮ ಗಂಗಾ ತಂಡ ನೀಡಿದೆ. 10 ಅಂಕಗಳು ನಮ್ಮ ಗಂಗಾ ತಂಡಕ್ಕೆ. ಇದೀಗ ಮುಂದಿನ ಪ್ರಶ್ನೆ ತುಂಗಾ ತಂಡಕ್ಕೆ. ಕರ್ನಾಟಕದ ರಾಜ್ಯಪಾಲರು ಯಾರು? ಶ್ರೀ ಥಾವರ್ ಚಂದ್ ಗೆಹ್ಲೋಟ್, ಬಿ. ವಜುಭಾಯ್ ವಾಲಾ, ಹನ್ಸ್ರಾಜ್ ಭಾರದ್ವಾಜ್, ರಾಮೇಶ್ವರ್ ಠಾಕೂರ್. ನಿಮ್ಮ ಉತ್ತರ. ಆಪ್ಷನ್ ಎ, ಥಾವರ್ ಚಂದ್ ಗೆಹ್ಲೋಟ್. ನಿಮ್ಮ ಉತ್ತರ ಸರಿಯಾಗಿದೆಯಾ ಅಂತ ನೋಡೋಣ. ಸರಿಯಾದ ಉತ್ತರವನ್ನ ನಮ್ಮ ತುಂಗಾ ತಂಡ ನೀಡಿ 10 ಅಂಕಗಳನ್ನ ಪಡೆದಿದ್ದಾರೆ. ಇದೀಗ ಮುಂದಿನ ಪ್ರಶ್ನೆ ಯಮುನಾ ತಂಡಕ್ಕೆ. ಭಾರತದ ರಾಷ್ಟ್ರಪತಿಯಾದ ಮೊದಲ ಮಹಿಳೆ ಯಾರು? ಎ. ಇಂದಿರಾ ಗಾಂಧಿ, ಬಿ. ಪ್ರತಿಭಾ ಪಾಟೀಲ್, ಸಿ. ಸರೋಜಿನಿ ನಾಯ್ಡು, ಡಿ. ದ್ರೌಪದಿ ಮುರ್ಮು. ನಿಮ್ಮ ಉತ್ತರ. ಆಪ್ಷನ್ ಬಿ, ಪ್ರತಿಭಾ ಪಾಟೀಲ್. ಇವರ ಉತ್ತರ ಸರಿಯಾಗಿದೆಯಾ ಅಂತ ನೋಡೋಣ. ಸರಿಯಾದ ಉತ್ತರವನ್ನ ನೀಡಿದ್ದಾರೆ ನಮ್ಮ ಸೇಂಟ್ ಲಾರೆನ್ಸ್ ಯಮುನಾ ತಂಡದವರು. ಇದೀಗ ಮುಂದಿನ ಪ್ರಶ್ನೆ ನಮ್ಮ ಸರಸ್ವತಿ ತಂಡಕ್ಕೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸ್ತುತ DC ಜಿಲ್ಲಾಧಿಕಾರಿಗಳು ಯಾರು? ನಿಮ್ಮ ಆಪ್ಷನ್ MP ಮುಲೈ ಮುಹಿಲನ್, ಎರಡನೇ ಆಪ್ಷನ್ ದರ್ಶನ್ HV, ಮೂರನೇ ಸಿಂಧು B ರೂಪೇಶ್, ನಾಲ್ಕನೇದು ಡಾಕ್ಟರ್ KV ರಾಜೇಂದ್ರ. ಆಪ್ಷನ್ 2. ಇವರ ಉತ್ತರ ಆಪ್ಷನ್ 2 ಅಂತ ಕೊಟ್ಟಿದ್ದಾರೆ. ನೋಡೋಣ ಸರಿಯಾಗಿದೆಯಾ ಅಂತ. ಸರಿಯಾದ ಉತ್ತರ ದರ್ಶನ್ HV ಸರಿಯಾದ ಉತ್ತರವನ್ನ ನೀಡಿ 10 ಅಂಕಗಳನ್ನ ನಮ್ಮ ಸರಸ್ವತಿ ತಂಡ ಕೂಡ ಪಡೆದಿದೆ. ಇದೀಗ ನಮ್ಮ ತಂಡದ 12 ಕ್ವಶನ್ಗಳು ಮುಕ್ತಾಯವಾಯಿತು. ಇದೀಗ ಈ ಸುತ್ತಿನಲ್ಲಿ ಯಾರು ವಿಜೇತರು ಅಂತ ನೋಡ್ಕೊಂಡು ಬರೋಣ.
ಮೊದಲನೆಯ ಸುತ್ತಿನ ಕ್ವೆಶ್ಚನ್ ರೌಂಡಲ್ಲಿ ನಮ್ಮ ಗಂಗಾ ತಂಡ ಒಂದು ಆನ್ಸರನ್ನು ತಪ್ಪಾಗಿ ಹೇಳಿ 20 ಅಂಕಗಳನ್ನು ಪಡೆದಿದೆ. ಹಾಗೆ ತುಂಗಾ ತಂಡ 30 ಅಂಕಗಳು, ಹಾಗೆ ಯಮುನಾ ತಂಡ 30, ಸರಸ್ವತಿ ತಂಡ 30 ಅಂಕಗಳನ್ನು ಪಡೆದಿದೆ. ಮುಂದಿನ ರೌಂಡಿಗೆ ಹೋಗುವಂತಹ ಸಮಯ ಗೆಸ್ಸಿಂಗ್ ರೌಂಡ್. ಪ್ರಾಪಂಚಿಕ ಜ್ಞಾನದ ಬಗ್ಗೆ ಕೇಳುವಂತಹ ಕೆಲವೊಂದು ಪ್ರಶ್ನೆಗಳು ಇದರಲ್ಲಿ ಅಡಕವಾಗಿದೆ. ಇದೀಗ ಮೊದಲನೆಯ ತಂಡ ಗಂಗಕ್ಕೆ ಮೊದಲನೆಯ ಪ್ರಶ್ನೆ. ಈ ಕೂಡಿಸು ಒಂದು ಚಿತ್ರ ಇದೆ, ಇದು ಏನು ಅಂತ ನೀವು ಹೇಳಬೇಕು. ಇರಾನ್. ಇರಾನ್ ಸರಿಯಾದ ಉತ್ತರವಾ? ಹೇಗೆ ಹೇಳಿದ್ರಿ? ಅಲ್ಲಿ ಏನುಂಟು, ರನ್ ಇದೆಯಾ? ಅಲ್ಲ, ಓಡ್ತಾ ಇದ್ದಾನೆ. ಓಡ್ತಾ ಇದ್ದಾರಾ? ನೋಡೋಣ ಹಾಗಾದ್ರೆ ಸರಿಯಾದ ಉತ್ತರ ಅಂತ ನೋಡೋಣ. ಸರಿಯಾದ ಉತ್ತರವನ್ನ ನೀಡಿದ್ದಾರೆ, ಇರಾನ್ ಅಂತ ಹೇಳಿ. ಇದೀಗ ಗಂಗಾ ತಂಡ 10 ಅಂಕಗಳನ್ನು ಪಡೆದಿದ್ದಾರೆ. ಇದೀಗ ಮುಂದಿನ ಪ್ರಶ್ನೆ ತುಂಗಾ ತಂಡಕ್ಕೆ. ಏನಿದು? ಐಲ್ಯಾಂಡ್. ಸರಿಯಾಗಿ ಯೋಚಿಸಿ, ಜೋರು ಹೇಳಿ. ಐಸ್ಲ್ಯಾಂಡ್. ಐಸ್ಲ್ಯಾಂಡ ಯಾವ್ದನ್ನು ತಗೊಳ್ಬೇಕು ನಾನು? ಐಲ್ಯಾಂಡ್. ಇವರ ಉತ್ತರ ಸರಿಯಾಗಿದೆಯಾ ಇಲ್ವಾ ಅಂತ ಈಗ ನಾವು ನೋಡೋಣ. ಅದಕ್ಕಾಗಿ ನಾನು ಕೇಳಿದ್ದು ಐಸ್ಲ್ಯಾಂಡ, ಯಾಕಂದ್ರೆ ಅಲ್ಲಿ ಐಸಿನ ಚಿತ್ರವನ್ನು ನಾವು ನೀಡಿದ್ವಿ. ನಿಮ್ಮ ಉತ್ತರ ತಪ್ಪಾಗಿತ್ತು, ನೀವು 10 ಅಂಕಗಳನ್ನು ಕಳ್ಕೊಂಡಿದ್ದೀರಿ. ಉತ್ತರ ಐಸ್ಲ್ಯಾಂಡ್. ಇದೀಗ ಮೂರನೆಯ ಪ್ರಶ್ನೆ ಯಮುನಾ ತಂಡಕ್ಕೆ. ನಿಮ್ಮ ಪ್ರಶ್ನೆ ಏನಿದು? ಉತ್ತರ ಜರ್ಮನಿ. ಹೇಗೆ ಜರ್ಮನಿ? ಜರ್ಮ್ ಪ್ಲಸ್ ಮನಿ. ಎಲ್ಲಿ ಉಂಟು ಜರ್ಮ? ಅದು ಫಸ್ಟ್ ಚಿತ್ತು ಜರ್ಮ ತರ ಇತ್ತು. ಬ್ಯಾಕ್ಟೀರಿಯಾ. ಓಕೆ, ಅದರಲ್ಲಿ ಏನಿದೆ? ಹಸಿರು ಮನಿಯಾ? ಬೆಳೆ ಸಾಗ್ಬೋದಲ್ವಾ? ಅದೇಗೆ ಮನಿ ಉಂಟು. ಉಂಟಾ? ಓ, ತುಂಬ ಸೂಕ್ಷ್ಮವಾಗಿ ಹೋಗಿದ್ದೀರಿ. ನೋಡೋಣ ನಿಮ್ಮ ಉತ್ತರ ಸರಿಯಾಗಿದೆಯಾ ಅಂತ ನೋಡೋಣ. ಸರಿಯಾದ ಉತ್ತರವನ್ನು ನೀಡಿದ್ದಾರೆ, ಜರ್ಮನಿ ಅಂತ ಹೇಳಿಕೊಂಡು. ನಮ್ಮ ಯಮುನಾ ತಂಡ 10 ಅಂಕಗಳನ್ನು ಪಡೆದಿದೆ. ಇದೀಗ ಸರಸ್ವತಿ ತಂಡಕ್ಕೆ ಮುಂದಿನ ಪ್ರಶ್ನೆ. ಏನಿದು? ಕ್ಯೂಬಾ. ಹೇಗೆ ಕ್ಯೂಬಾ? ಕ್ಯೂಬ್. ಅದು ಕ್ಯೂಬ್, ಮತ್ತೆ ಎ ಉಂಟು, ಎ ಹೇಳುದಲ್ವಾ? ಕ್ಯೂಬ್ ಪ್ಲಸ್ ಎ. ಕ್ಯೂಬಾ. ಕ್ಯೂಬಾ. ಓಕೆ, ಸರಿಯಾದ ಉತ್ತರವ ಅಂತ ನೋಡಿಕೊಂಡು ಬರೋಣ. ಸರಿಯಾದ ಉತ್ತರವನ್ನ ಸರಸ್ವತಿ ತಂಡ ಕೂಡ ನೀಡಿದೆ. ಇದೀಗ ಮುಂದಿನ ಪ್ರಶ್ನೆ ಗಂಗಾ ತಂಡಕ್ಕೆ. ಇದು ಯಾವ ಲೋಗೋ ಅಂತ ನೀವು ಹೇಳಬೇಕು. ಈ ಲೋಗೋದ ಕೆಳಗೆ ಏನಿದೆ ಹೆಸರು? ಗಂಗಾ ತಂಡ ಬಹಳ ಆಲೋಚನೆಯಲ್ಲಿ ಬಿದ್ದಿದ್ದಾರೆ. ಸರಿಯಾದ ಉತ್ತರವನ್ನ ಈಗ ಅವರು ಕೊಡ್ತಾರಾ ಇಲ್ವಾ ಎಂಬುದು ನಮ್ಮೆಲ್ಲರ ಪ್ರಶ್ನೆ. ಯಾವುದು? ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇಂತಹ ಲೋಗೋವನ್ನ ನೀವು ನೋಡಿದ್ದೀರಿ, ಹೌದಾ? ಬ್ಯಾಂಕಿಗೆ ಹೋಗ್ತೀರಾ? ಅಪರೂಪ. ಸರಿ, ನಿಮ್ಮ ಉತ್ತರ ಸರಿಯಾಗಿದೆಯಾ ಇಲ್ವಾ ಅಂತ ನೋಡ್ಕೊಂಡು ಬರೋಣ. ಡಿಜಿಟಲ್ ಇಂಡಿಯಾ ನಮ್ಮ ಯುವ ಪೀಳಿಗೆಗೋಸ್ಕರ ಮಾಡಿದಂತಹ ಒಂದು ಲೋಗೋ. ನಮ್ಮ ಪ್ರಧಾನಿಯವರ ಯೋಜನೆ ಇದು, ಡಿಜಿಟಲ್ ಇಂಡಿಯಾ. ನಿಮ್ಮ ಉತ್ತರ ತಪ್ಪಾಗಿತ್ತು, 10 ಅಂಕಗಳನ್ನು ನೀವು ಕಳ್ಕೊಂಡಿದ್ದೀರಾ. ಇದೀಗ ಮುಂದಿನ ಪ್ರಶ್ನೆ ತುಂಗಾ ತಂಡಕ್ಕೆ. ಯಾವ ಲೋಗೋ ಹೇಳಿ? ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಅವ್ರು ಹೇಳಿದ್ದನ್ನು ನೀವು ರಿಪೀಟ್ ಮಾಡೋದಾ? ಅವ್ರು ಹೇಳಿದ್ರು ಅಂತ? ಇಲ್ಲ, ಹೋಗ್ತಾ ಇರ್ತೀರಾ? ತುಂಬ ಹಣ ಇದೆಯಾ? ಇಲ್ವಾ? ಸರಿ, ನೋಡೋಣ ಇವರ ಉತ್ತರ ಸರಿಯಾಗಿದೆಯಾ ಅಂತ ನೋಡೋಣ. ಸರಿಯಾದ ಉತ್ತರ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. 10 ಅಂಕಗಳನ್ನು ನಮ್ಮ ತುಂಗಾ ತಂಡ ಪಡೆದಿದೆ. ಇದೀಗ ಮೂರನೇ ಪ್ರಶ್ನೆ ಯಮುನಾ ತಂಡಕ್ಕೆ. ಏನಿದು ಲೋಗೋ?
ಈ ಲೋಗೋ ಇಂಡಿಯನ್ ಆಯಿಲ್ ಇದ್ದು. ಇಂಡಿಯನ್ ಆಯಿಲ್ ಹೇಗೆ ಹೇಳಿದ್ರಿ? ಯಾಕೆಂದ್ರೆ ಅದು ಸರ್ಕಲ್ ಮತ್ತೆ ಒಳಗಿದ್ದು ನನಗೆ ಸೂರ್ಯನಾಗೆ ಖಂಡಿತಪ್ಪ, ಸೂರ್ಯನಾಗೆ ಸನ್ ಟಿವಿ ಅಂತ ಎಣಿಸಿದೆ. ಆದ್ರೆ ಸೈಡ್ ಅಲ್ಲಿ ಅದು ಬ್ಲೂ ಕಲರ್ ಕಾಣಿಸ್ತದೆ. ಕಾಣಿಸ್ತಾ ಇದೆಯಾ? ನೋಡೋಣ ಸರಿಯಾಗಿದೆಯಾ ಅಂತ ನೋಡೋಣ. ಉತ್ತರ ಸರಿಯಾದ ಉತ್ತರವನ್ನ ನೀಡಿದ್ದಾರೆ ನಮ್ಮ ಯಮುನಾ ತಂಡ. ಅಷ್ಟು ಆತಂಕ ಯಾಕೆ? ಅಷ್ಟು ನಿರ್ಗಳವಾಗಿ ಇಂಡಿಯನ್ ಆಯಿಲ್ ಅಂತ ಹೇಳಿದ್ದೀರಾ, ಗೊತ್ತಿತ್ತಲ್ವಾ? ಕಂಗ್ರ್ಯಾಚುಲೇಷನ್ಸ್. ನೆಕ್ಸ್ಟ್ ಸರಸ್ವತಿ ತಂಡಕ್ಕೆ ಇದೀಗ ಮುಂದಿನ ಪ್ರಶ್ನೆ. ಯಾವ ಲೋಗೋ, ಯಾವ ಸಿಂಬಲ್? ಡಾಕ್ಟರ್. ಡಾಕ್ಟರ್ ಸಿಂಬಲ್ ಅದು ಕನ್ಫರ್ಮಾ? ಲಾಕ್ ಮಾಡೋದಾ? ಸರಿ, ನೋಡ್ಕೊಂಡು ಬರೋಣ. ಸರಿಯಾದ ಉತ್ತರ ಡಾಕ್ಟರ್ ಲೋಗೋವನ್ನು ಕೊಟ್ಟಿದ್ವಿ. ಇದೀಗ ನಡೆದಂತಹ ಗೆಸ್ಸಿಂಗ್ ರೌಂಡಲ್ಲಿ ಗಂಗಾ ತಂಡ 10 ಅಂಕಗಳು, ತುಂಗಾ ತಂಡ 10 ಅಂಕಗಳು, ಹಾಗೆ ಯಮುನಾ ಮತ್ತು ಸರಸ್ವತಿ ತಂಡಗಳು 20 ಅಂಕಗಳನ್ನು ಪಡೆದಿದ್ದಾರೆ. ಇದೀಗ ಮುಂದಿನ ಸುತ್ತು ಆಡಿಯೋ ರೌಂಡ್. ಇದರಲ್ಲಿ ಕೆಲವೊಂದು ಧ್ವನಿಗಳನ್ನು ನಿಮಗೆ ಕೇಳಿಸಲಾಗುತ್ತೆ, ಅದಕ್ಕೆ ನೀವು ಆನ್ಸರನ್ನು ಮಾಡಬೇಕು. ಮೊದಲ ಪ್ರಶ್ನೆ ಗಂಗಾ ತಂಡಕ್ಕೆ. ವಂದೇ ಮಾತರಂ, ವಂದೇ ಮಾತರಂ. ಈ ಹಾಡಿನ ಸಾಲನ್ನು ಪೂರ್ಣಗೊಳಿಸಿ. ಸುಜಲಾಂ ಸುಫಲಾಂ ಮಲಯಜ ಶೀತಲಂ ಸಸ್ಯ ಶ್ಯಾಮಲಂ ಮಾತರಂ ವಂದೇ ಮಾತರಂ. ವಂದೇ ಮಾತರಂ ಗೀತೆಯ 150ರ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಬಹಳ ಅಂದವಾಗಿ ನಮ್ಮ ಗಂಗಾ ತಂಡದವರು ವಂದೇ ಮಾತರಂ ಗೀತೆಯನ್ನು ಹಾಡಿದ್ದಾರೆ. 10 ಅಂಕಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೇವೆ. ಇದೀಗ ಎರಡನೇ ತಂಡ ತುಂಗಕ್ಕೆ ಎರಡನೆಯ ಪ್ರಶ್ನೆ. ಶುಭ್ರ ಜ್ಯೋತ್ಸ್ನಾ ಪುಲಕಿತಯಾಮಿನಿ. ಮುಂದಿನ ಪ್ಯಾರವನ್ನು ಸಂಪೂರ್ಣಗೊಳಿಸಬೇಕು. ಹಾಡಿ. ಪುಲ್ಲ ಕುಸುಮಿತ ದ್ರುಮದಲ ಶೋಭಿನಿ ಸುಹಾಸಿನಿ ಸುಮಧುರ ಭಾಸಿನಿ ಸುಖದಂ ವರದಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಸರಿಯಾದ ಉತ್ತರವನ್ನು ಕೊಟ್ಟು 10 ಅಂಕಗಳನ್ನು ಗಳಿಸಿದ್ದಾರೆ ತುಂಗಾ ತಂಡದವರು. ಇದೀಗ ಮೂರನೆಯ ಪ್ರಶ್ನೆ ಯಮುನಾ ತಂಡದವರಿಗೆ. ಆಡಿಯೋವನ್ನು ಕೇಳ್ಕೊಂಡು ಬರೋಣ. ತುಮಿ ವೇದ್ಯ ತುಮಿ ಧರ್ಮ ತುಮಿ ರಿಧಿ ತುಮಿ ಮಹಿಮ. ಮುಂದಿನ ಸಾಲನ್ನು ಸಂಪೂರ್ಣಗೊಳಿಸಿ. ತುಮಿ ವೇದ್ಯ ತುಮಿ ಧರ್ಮ ತುಮಿ ರಿಧಿ ತುಮಿ ಮಹಿಮಾ ತ್ವಂ ಹಿ ಪ್ರಾಣ ಶರೀರೆ ಬಹುತೆ ತುಮಿ ಮ ಶಕ್ತಿ ಹೃದಯೇ ತುಮಿ ಮ ಭಕ್ತಿ ತುಮಾರೆ ಪ್ರತಿಮಾ ಗಡಿ ಮಂದಿರೆ ಮಂದಿರೆ ವಂದೇ ಮಾತರಂ. ಬಹಳ ಚೆನ್ನಾಗಿ ನಮ್ಮ ಯಮುನಾ ತಂಡದವರು ಈ ಪದ್ಯವನ್ನು ಸಂಪೂರ್ಣಗೊಳಿಸಿದ್ರು. ಇವರಿಗೂ ಕೂಡ 10 ಅಂಕಗಳನ್ನು ನಾವು ನೀಡ್ತಾ ಇದ್ದೇವೆ. ಇದೀಗ ಮುಂದಿನ ಆಡಿಯೋ ರೌಂಡಿನ ಪ್ರಶ್ನೆ ಸರಸ್ವತಿ ತಂಡಕ್ಕೆ. ಆಡಿಯೋ ಪ್ಲೀಸ್. ತ್ವಂ ಹಿ ದುರ್ಗಾ ದಶ ಪ್ರಹರಣ ಧಾರಿಣಿ. ಮುಂದಿನ ಸಾಲನ್ನು ಸಂಪೂರ್ಣಗೊಳಿಸಬೇಕು. ತ್ವಂ ಹಿ ದುರ್ಗಾ ದಶ ಪ್ರಹರಾಣಿನಿ ಕಮಲಾ ಕಮಲದಳ ವಿಹಾರಿಣಿ ನ ವಾಣಿ ವಿದ್ಯಾದಾಯಿನಿ ನಮಾಮಿ ತ್ವಾಂ ನಮಾಮಿ ಕಮಲಂ ಅಮಲಾಂ ಅತುಲಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ.
ಬಹಳ ಅಂದವಾಗಿ ಸರಸ್ವತಿ ತಂಡದವರು ಕೂಡ ಆ ಒಂದು ಪದ್ಯವನ್ನು ಸಂಪೂರ್ಣಗೊಳಿಸಿದ್ರು. ಇವರಿಗೂ ಕೂಡ 10 ಅಂಕಗಳನ್ನು ನೀಡ್ತಾ ಇದ್ದಾವೆ. ಇದೀಗ ಮುಂದಿನ ಪ್ರಶ್ನೆ ಗಂಗಾ ತಂಡಕ್ಕೆ. ಆಡಿಯೋ ಪ್ಲೀಸ್. देवियों और स्वजनों, आज जब हमारे देश अमृत काल में प्रवेश कर चुके हैं तो अब इस कार्यक्रम का आयोजन अत्यंत ही प्रासंगिक है। हमने भारत को निकट भविष्य में ही तीसरी सबसे बड़ी अर्थव्यवस्था बनाने का लक्ष्य रखा है, लेकिन क्या हमारी आधी आबादी के योगदान के बिना ये संभव है? ये प्रामाणिक तथ्य है कि विश्व की प्रमुख अर्थव्यवस्थाओं की विकास यात्रा में वहाँ के सभी वर्ग, सभी क्षेत्रों की भागीदारी रही है. ನಿಮ್ಮ ಪ್ರಶ್ನೆ, ಈ ಧ್ವನಿ ಯಾರದ್ದು? ಇಲ್ಲಿ ನೀವು ತಪ್ಪಾಗಿ ಉತ್ತರ ಕೊಟ್ಟರೆ ಈ ಪ್ರಶ್ನೆಯನ್ನ ತುಂಗಾ ತಂಡಕ್ಕೆ ವರ್ಗಾಯಿಸ್ತೇವೆ. ಈ ಧ್ವನಿ ಯಾರದ್ದು? ಇಂದಿರಾ ಗಾಂಧಿ. ಇಂದಿರಾ ಗಾಂಧಿಯವರ ಧ್ವನಿ ಅಂತ ನೀವೀಗ ಹೇಳ್ತಾ ಇದ್ದೀರಾ. ಸರಿಯಾದ ಉತ್ತರ ನೀವು ಕೊಟ್ಟಿಲ್ಲ, ತಪ್ಪಾದ ಉತ್ತರವನ್ನು ನೀವು ನೀಡಿದ್ದೀರಾ. ಈ ಪ್ರಶ್ನೆಯನ್ನು ನಾನು ತುಂಗಾ ತಂಡಕ್ಕೆ ಕೇಳ್ತಾ ಇದ್ದೇನೆ. ಈ ಧ್ವನಿ ಯಾರದ್ದು? ಉತ್ತರವನ್ನು ನೀಡಿದ ಪಕ್ಷದಲ್ಲಿ ನಿಮಗೆ 5 ಅಂಕಗಳನ್ನು ನೀಡ್ತಾ ಇದ್ದೇವೆ. ಈಗ ಕೇಳಿದಂತಹ ಧ್ವನಿ ಯಾರದ್ದು? ಮದರ್ ತೆರೇಸಾ. ತಪ್ಪಾದ ಉತ್ತರವನ್ನ ತುಂಗಾ ತಂಡದವರು ಕೂಡ ನೀಡಿದ್ದಾರೆ. ಇದೀಗ ಯಮುನಾ ತಂಡಕ್ಕೆ. ಈಗ ಕೇಳಿದಂತಹ ಧ್ವನಿ ಯಾರದ್ದು? ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಸರಿಯಾದ ಉತ್ತರವನ್ನ ಯಮುನಾ ತಂಡದವರು ನೀಡಿ 5 ಅಂಕಗಳನ್ನು ಬೋನಸ್ ಆಗಿ ಪಡೆದಿದ್ದೀರಾ. ಇದೀಗ ಎರಡನೇ ತಂಡಕ್ಕೆ ಇನ್ನೊಂದು ಪ್ರಶ್ನೆ. हम भारतीय नागरिक हैं और हम में से किसी को कभी न वो काम करना है, कभी न वो शब्द बोलने हैं, न कभी वो विचार भी करना नहीं है जिससे भारत माता का सिर झुक सकता है. ಈ ಧ್ವನಿ ಯಾರದ್ದು? ಇಂದಿರಾ ಗಾಂಧಿ. ಇಂದಿರಾ ಗಾಂಧಿ. ಸರಿಯಾದ ಉತ್ತರವನ್ನ ನಮ್ಮ ತುಂಗಾ ತಂಡದವರು ನೀಡಿದ್ದಾರೆ. 10 ಅಂಕಗಳನ್ನು ನಾವು ಇವರಿಗೆ ನೀಡ್ತಾ ಇದ್ದೇವೆ. ಇದೀಗ ಮುಂದಿನ ಪ್ರಶ್ನೆ. ಆಡಿಯೋ ಪ್ಲೀಸ್. ಯಮುನಾ ತಂಡಕ್ಕೆ. आप सारा देश चलाना चाहते हैं, बड़ी अच्छी बात है. हमारी शुभकामनाएं आपके साथ हैं. हम अपने देश की सेवा के कार्य में जुटे रहेंगे. हम संख्या बल के सामने सर झुकाते हैं और आपको विश्वास दिलाते हैं कि जो कार्य हमने अपने हाथ में लिया है वो जब तक राष्ट्रीय उद्देश्य पूरा नहीं कर लेंगे तब तक विश्राम से नहीं बैठेंगे, तब तक आराम से नहीं बैठेंगे. ಯಾರ ಧ್ವನಿ ಇದು? ಯಾರ ಧ್ವನಿ? ಈ ಧ್ವನಿ ಪ್ರಧಾನಮಂತ್ರಿ ಮೋದಿ ಅವರದ್ದು. ತಪ್ಪಾದ ಉತ್ತರವನ್ನ ನೀಡಿದ್ದಾರೆ ನಮ್ಮ ಯಮುನಾ ತಂಡದವರು. ಇದೀಗ ಈ ಪ್ರಶ್ನೆಯನ್ನ ನಾನು ಸರಸ್ವತಿ ತಂಡಕ್ಕೆ ಕೇಳ್ತಾ ಇದ್ದೇನೆ. ಈ ಧ್ವನಿ ಯಾರದ್ದು? ಈಗ ಕೇಳಿಸಿದ್ದು. ಗೊತ್ತಿಲ್ಲದ ಪಕ್ಷದಲ್ಲಿ ಪಾಸ್ ಅಂತ ಹೇಳ್ಬೋದು. ಜವಾಹರ್ಲಾಲ್ ನೆಹರು. ತಪ್ಪಾದ ಉತ್ತರವನ್ನ ನೀಡಿದ್ದಾರೆ ಸರಸ್ವತಿ ತಂಡದವರು. ಗಂಗಾ ತಂಡಕ್ಕೆ ಈ ಕ್ವೆಶನ್ ಅನ್ನ ನಾವು ಕೇಳ್ತಾ ಇದ್ದೇವೆ. ಉತ್ತರವನ್ನ ಹೇಳಿದಂತ ಪಕ್ಷದಲ್ಲಿ 5 ಅಂಕಗಳನ್ನು ಇವರಿಗೂ ಕೂಡ ನಾವು ನೀಡ್ತೇವೆ. ಹೇಳಿ. ಸುಭಾಷ್ ಚಂದ್ರ ಬೋಸ್. ತಪ್ಪಾದ ಉತ್ತರವನ್ನ ನೀಡಿದ್ದಾರೆ ಗಂಗಾ ತಂಡದವರು. ಇದೀಗ ತುಂಗಾ ತಂಡದವರಿಗೆ ಅವಕಾಶವಿದೆ. ಮಹಾತ್ಮ ಗಾಂಧಿ. ತಪ್ಪಾದ ಉತ್ತರವನ್ನ ನೀಡಿದ್ದೀರಿ. ಇದು ನಮ್ಮ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಇವರ ಧ್ವನಿಯಾಗಿತ್ತು. ಈ ಸುತ್ತಿನಲ್ಲಿ ಯಾರೂ ಕೂಡ ಅಂಕವನ್ನ ಪಡೆದಿಲ್ಲ. ಈ ಪ್ರಶ್ನೆಗೆ ಯಾರಿಗೂ ಕೂಡ ಅಂಕವನ್ನ ನೀಡಲಾಗುವುದಿಲ್ಲ. ಇದೀಗ ಮುಂದಿನ ಪ್ರಶ್ನೆ ಸರಸ್ವತಿ ತಂಡಕ್ಕೆ. ಕರ್ನಾಟಕ ಸರ್ಕಾರ ಪ್ರಸ್ತುತ ಸಾಲಿನಲ್ಲಿ ಮುಂಗಾರು ಬೆಳೆ ಸಮೀಕ್ಷೆ ಕಾರ್ಯವನ್ನು ಪ್ರಾರಂಭಿಸಿದೆ. ನಮ್ಮ ಹಳ್ಳಿಯ ಉತ್ಸಾಹಿ ಯುವಕರು ಸರ್ಕಾರಿ ನೌಕರರ ಮಾರ್ಗದರ್ಶನದಲ್ಲಿ ಸದರಿ ಕಾರ್ಯವನ್ನು ನಡೆಸಲಿದ್ದಾರೆ.
ಈ ಧ್ವನಿ ಯಾರದ್ದು? ಗೊತ್ತಿಲ್ಲದ ಪಕ್ಷದಲ್ಲಿ ಪಾಸ್ ಹೇಳಿ, ಇಲ್ಲದಿದ್ರೆ ಏನಾದರೂ ಒಂದು ಉತ್ತರವನ್ನ ಕೊಡಿ. DK ಶಿವಕುಮಾರ್. ತಪ್ಪಾದ ಉತ್ತರವನ್ನ ನೀಡಿದ್ದಾರೆ. ಗಂಗಾ ತಂಡದವರು ಹೇಳ್ಬೋದು. ಗೊತ್ತಿಲ್ಲದ ಪಕ್ಷದಲ್ಲಿ ಪಾಸ್ ಅಂತ ಹೇಳಿ. ಸಿದ್ದರಾಮಯ್ಯ. ತಪ್ಪಾದ ಉತ್ತರ. ತುಂಗಾ ತಂಡದವರು ಪ್ರಯತ್ನಿಸಿ ಹೇಳಿ. ಗೊತ್ತಿಲ್ಲದಿದ್ರೆ ಪಾಸ್ ಅಂತ ಹೇಳ್ಬೋದು. ಯಡಿಯೂರಪ್ಪ. ಆ? ಯಡಿಯೂರಪ್ಪ. 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 ತಪ್ಪಾದ ಉತ್ತರ. ಯಮುನಾ ತಂಡಕ್ಕೆ ಕುಮಾರಸ್ವಾಮಿ. ತಪ್ಪಾದ ಉತ್ತರವನ್ನ ನೀಡಿದ್ರಿ. ಹತ್ರದಲ್ಲಿ ಇದ್ರಿ ನೀವು ಆ ಆನ್ಸರಿಗೆ. ನಮ್ಮ ಮಾಜಿ ಪ್ರಧಾನಿ ಮಣ್ಣಿನ ಮಗ ದೇವೇಗೌಡರ ಧ್ವನಿ ಅದಾಗಿತ್ತು. ಈ ಪ್ರಶ್ನೆಯಲ್ಲೂ ಕೂಡ ಯಾರು ಅಂಕವನ್ನ ಪಡೆದಿಲ್ಲ. ಇಲ್ಲಿಗೆ ನಮ್ಮ ಆಡಿಯೋ ರೌಂಡ್ ಸುತ್ತು ಮುಕ್ತಾಯವಾಯಿತು. ಇದರ ಫಲಿತಾಂಶವನ್ನು ನೋಡ್ಕೊಂಡು ಬರೋಣ. ನಮ್ಮ ಆಡಿಯೋ ರೌಂಡಲ್ಲಿ ಗಂಗಾ ತಂಡ 10 ಅಂಕಗಳನ್ನು ಹಾಗೆ ತುಂಗಾ ತಂಡ 20 ಅಂಕಗಳನ್ನು ಪಡೆದುಕೊಂಡಿದೆ. ಯಮುನಾ ತಂಡ 15 ಅಂಕಗಳನ್ನು ಪಡ್ಕೊಂಡಿದೆ ಹಾಗೆ ಸರಸ್ವತಿ 10 ಅಂಕಗಳನ್ನು ಪಡ್ಕೊಂಡಿದೆ. ಇದೀಗ ಮುಂದಿನ ಸುತ್ತಿಗೆ ಹೋಗುವಂತಹ ಸಮಯ. ಮುಂದಿನ ಸುತ್ತು ವಿಡಿಯೋ ರೌಂಡ್. ಈಗ ನಮ್ಮ ಸ್ಕ್ರೀನ್ ಮೇಲೆ ಕೆಲವೊಂದು ವಿಡಿಯೋ ತುಣುಕುಗಳನ್ನು ನಾವು ಹಾಕ್ತೇವೆ. ಅದರಲ್ಲಿ ಸೂಕ್ಷ್ಮವಾಗಿ ಕೇಳಬೇಕು, ನೀವು ನೋಡಬೇಕು. ಅದರಲ್ಲಿ ಯಾವ ರೀತಿಯ ಕ್ವೆಶನ್ ಮತ್ತು ಆನ್ಸರ್ಗಳು ಅಡಕವಾಗಿರುತ್ತೆ. ಅದರಲ್ಲಿ ಒಂದು ಕ್ವೆಶನನ್ನು ನಾವು ಕೇಳ್ತೇವೆ. ಆದ್ದರಿಂದ ಇದೀಗ ಮೊದಲನೆಯ ಪ್ರಶ್ನೆ ಗಂಗಾ ತಂಡಕ್ಕೆ. VT ಪ್ಲೀಸ್. ವಿಡಿಯೋ ನೋಡಿದ್ರಾ? ಈಗ ನಿಮ್ಮ ಪ್ರಶ್ನೆ, ಇದು ಯಾರ ಮನೆ? ನಮ್ಮ ಇಂದಿನ ಕ್ವಿಜ್ಗೆ ಅನುಗುಣವಾಗಿ ಆ ಒಂದು ಕ್ವೆಶನ್ ಅನ್ನು ನಾವು ಹಾಕಿದ್ದೇವೆ. ಇದು ಯಾರ ಮನೆ? ಸಿದ್ದರಾಮಯ್ಯ. ತಪ್ಪಾದ ಉತ್ತರ. ತುಂಗಾ ತಂಡದವರು ಇದು ಯಾರ ಮನೆ ಅಂತ ಹೇಳಬೇಕು. ಸುಧೀರ್ ಕುಮಾರ್. ತಪ್ಪಾದ ಉತ್ತರ. ಯಮುನಾ ತಂಡದವರು ಬಂಕಿಂ ಚಂದ್ರ ಚಟರ್ಜಿ. ಸರಿಯಾದ ಉತ್ತರವನ್ನ ನಮ್ಮ ಯಮುನಾ ತಂಡದವರು ನೀಡಿದ್ದಾರೆ. ನಮ್ಮ ವಂದೇ ಮಾತರಂ ಗೀತೆಯ ಬರೆದವರು ಬಂಕಿಮಚಂದ್ರ ಚಟರ್ಜಿ ಅವರ ಮನೆ ಇದಾಗಿತ್ತು. ಸರಿಯಾದ ಉತ್ತರವನ್ನ ಹೇಳಿ 5 ಅಂಕಗಳನ್ನು ನಮ್ಮ ಯಮುನಾ ತಂಡದವರು ಪಡ್ಕೊಂಡಿದ್ದಾರೆ. ಇದೀಗ ತುಂಗಾ ತಂಡಕ್ಕೆ ಎರಡನೆಯ ಪ್ರಶ್ನೆ. VT ಪ್ಲೀಸ್. ಈ ಚಿತ್ರದಲ್ಲಿ ಅಮೃತಗಳಿಗೆ ಚಿತ್ರದ ಆ ಒಂದು ಚಿತ್ರವನ್ನು ನಾವು ನೋಡಿದ್ದೀವಿ. ಅದರಲ್ಲಿ ಕೆಲವೊಂದು ಸ್ವಾತಂತ್ರ್ಯ ಹೋರಾಟಗಾರರ ಚಿತ್ರವನ್ನು ನೀವು ನೋಡಿದ್ರಿ. 4ನೇ ಸರದಿಯಲ್ಲಿ ಬಂದಂತಹ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನು ನೀವು ಹೇಳಬೇಕು. ಅದಕ್ಕಾಗಿ ಹೇಳಿದೆ ಸೂಕ್ಷ್ಮವಾಗಿ ನೋಡಬೇಕು, ಸೂಕ್ಷ್ಮವಾಗಿ ಕೇಳಬೇಕು ಅಂತ. ಬಾಲ್ ಗಂಗಾಧರ್ ತಿಲಕ್. ಸರಿಯಾದ ಉತ್ತರವನ್ನ ನೀಡಿದ್ದಾರೆ. ಮತ್ತೊಮ್ಮೆ ನಿಮ್ಮ ಉತ್ತರವನ್ನ ನೀವು ನೋಡಬಹುದು. ಬಾಲಗಂಗಾಧರ ತಿಲಕ್ ಅವರ ಚಿತ್ರವಾಗಿದೆ. ಮೂರನೆಯ ತಂಡ ಯಮುನಾ ತಂಡಕ್ಕೆ ಪ್ರಶ್ನೆ. ವಿಡಿಯೋ ಪ್ಲೀಸ್.
ಕೇಳಿದ್ರಾ? ನಿಮ್ಮ ಪ್ರಶ್ನೆ, ಈ ಪದ್ಯದಲ್ಲಿ ಎಷ್ಟು ಸಲ ಇಂಡಿಯಾ ಅಂತ ಬಂತು? ಅದಕ್ಕಾಗಿ ಹೇಳಿದ್ದು ಕೇಳಬೇಕು, ನೋಡಬೇಕು. ತಪ್ಪಾದ ಉತ್ತರ. ಸರಸ್ವತಿ ತಂಡದವರಿಗೆ ಈ ಪ್ರಶ್ನೆ. 8. ಸರಿಯಾದ ಉತ್ತರವನ್ನ ನಮ್ಮ ಸರಸ್ವತಿ ತಂಡದವರು ಕೊಟ್ಟಿದ್ದಾರೆ. ಗೆಸ್ ಮಾಡಿದ ಅಲ್ಲ ಲೆಕ್ಕ ಮಾಡಿದ್ರ? ಲೆಕ್ಕ ಮಾಡಿದ್ರಿ. ಸರಿಯಾದ ಉತ್ತರ 8 ಬಾರಿ ಇಂಡಿಯಾ ಎಂಬ ಪದ ಆ ಪದ್ಯದಲ್ಲಿ ಬಂದಿತ್ತು. ನಿಮಗೆ 5 ಅಂಕಗಳನ್ನು ನೀಡಲಾಗುತ್ತೆ. ಇದೀಗ ಮುಂದಿನ ಪ್ರಶ್ನೆ ಸರಸ್ವತಿ ತಂಡಕ್ಕೆ. ವಿಟಿ ಪ್ಲೀಸ್. जय हिंद जय हिंद जय हिंद देश बाही हूँ जय हिंद जय हिंद जय हिंद जय हिंद. ಕೇಳಿದ್ರಾ? ನೋಡಿದ್ರಾ? ಈ ಚಿತ್ರದಲ್ಲಿ ಎಷ್ಟು ಸಲ ಜೈ ಹಿಂದ್ ಘೋಷಣೆ ಮಾಡಿದ್ರು? ತಪ್ಪಾದ ಉತ್ತರ. ತಪ್ಪಾದ ಉತ್ತರ 10. ಸರಿಯಾದ ಉತ್ತರವನ್ನ ತುಂಗಾ ತಂಡ ನೀಡಿ ಮತ್ತೆ 5 ಅಂಕವನ್ನ ಪಡೆದಿದೆ. ಇದೀಗ ಎಲ್ಲ ಸುತ್ತುಗಳು ಇಲ್ಲಿ ಮುಗಿಯಿತು. ಇನ್ನು ಫಲಿತಾಂಶದತ್ತ ನಾವು ಧಾವಿಸೋಣ. ನಮ್ಮ ವಿಡಿಯೋ ರೌಂಡಿನಲ್ಲಿ ಗಂಗಾ ತಂಡ ಯಾವುದೇ ಅಂಕವನ್ನು ಪಡೆದಿಲ್ಲ. ಹಾಗೆ ತುಂಗಾ ತಂಡ 15 ಅಂಕಗಳನ್ನು ಪಡೆದಿದೆ. ಹಾಗೆ ಯಮುನಾ 5 ಅಂಕಗಳನ್ನು, ಹಾಗೆ ಸರಸ್ವತಿ 5 ಅಂಕಗಳನ್ನು ಪಡೆದಿದೆ. ಇದೀಗ ನಮ್ಮ ಈ ರಸಪ್ರಶ್ನೆಯ ಪೂರ್ಣ ಫಲಿತಾಂಶವನ್ನ ನೋಡುವಂತಹ ಸಮಯ. ಯಾರು ಇಂದಿನ ವಿಜೇತರು ಎಂಬುದನ್ನು ನೋಡುವಂತಹ ಸಮಯ. ನಮ್ಮ ಕುಡ್ಲ NMPA ರಸಪ್ರಶ್ನೆಯ ಫಲಿತಾಂಶದ ಅಂತಿಮ ಸುತ್ತಿನಲ್ಲಿ ನಾವಿದ್ದೇವೆ. ಬಹಳ ಚೆನ್ನಾಗಿ ನಮ್ಮ ಎಲ್ಲ ಗಂಗಾ, ತುಂಗಾ, ಯಮುನಾ, ಸರಸ್ವತಿ ತಂಡಗಳು ಆಡಿದ್ವು. ಅದರಲ್ಲಿ ಫಲಿತಾಂಶ ಎಂಬ ಆ ಒಂದು ಪ್ರಶ್ನೆಗೆ ಇದೀಗ ಉತ್ತರ. ಗಂಗಾ ತಂಡ 40 ಅಂಕಗಳನ್ನು ಪಡೆದಿದೆ. ಹಾಗೆ ತುಂಗಾ ತಂಡ 75 ಅಂಕಗಳನ್ನು ಪಡೆದಿದೆ. ಹಾಗೆ ಯಮುನಾ ತಂಡ 70 ಅಂಕಗಳನ್ನು ಪಡೆದಿದೆ. ಹಾಗೆ ಸರಸ್ವತಿ ತಂಡ 65 ಅಂಕಗಳನ್ನು ಪಡೆದಿದೆ. ಬಹಳ ಅದ್ಭುತವಾಗಿ ಎಲ್ಲ ಮಕ್ಕಳು ಆಡಿದ್ರು. ಅದರಲ್ಲಿ ಇದೀಗ ನಮ್ಮ ಪ್ರಥಮ ವಿಜೇತರಾದಂತಹ ತಂಡ ತುಂಗಾ ತಂಡ. ನೋಬೆಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ಈ ತಂಡ ಪ್ರಥಮ ವಿನ್ನರ್ ಆಗಿ ಬಂದಿದ್ದಾರೆ. ಇವರು ನಮ್ಮ ಅಂತಿಮ ಹಂತದ ಆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಇದ್ದಾರೆ. ಇವರಿಗೆ ನಾವು ಅಭಿನಂದನೆಗಳನ್ನು